ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಅಷ್ಟೇ ಅಲ್ಲ, ಇನ್ನು ಉಳಿದವರು ಎಲ್ಲರಿಗೂ ಕೂಡ ಅವರು ಹಿರಿಯರಾಗಿ ಎಲ್ಲರಿಗೂ ಮಾರ್ಗದರ್ಶನ ಮಾಡ್ಕೊಂಡು ಬಂದಿದ್ದರು. ಜೀವನದಲ್ಲಿ ಯಾರಿಗೂ ಕೂಡ ಅವರು ಕೆಟ್ಟದ್ದನ್ನು ಬಯಸಿರಲಿಲ್ಲ. ಸಮಾಜದ ಸಂಘಟನೆ ಇರಲಿ ಅಥವಾ ದಾವಣಗೆರೆ ಅಭಿವೃದ್ಧಿ ಇರಲಿ ಅಥವಾ ಬಾಪೂಜಿ ಶಿಕ್ಷಣ ಸಂಸ್ಥೆಯನ್ನು ಹೆಮ್ಮರವಾಗಿ ಇವತ್ತೊಂದು ಬೆಳೆಸಿ ಇವತ್ತು ಲಕ್ಷಾಂತರ ವಿದ್ಯಾರ್ಥಿಗಳಿಗೆ ಇವತ್ತು ಶಿಕ್ಷಣದ ದಾಸೋಹವನ್ನು ಮಾಡಿದ್ದಾರೆ. ಅವರು ಹಾಲಿ ಶಾಸಕರು ಕೂಡ ಮತ್ತು ಹಿಂದೆ ಸಚಿವರಾಗಿ ಕೂಡ ಕೆಲಸ ಮಾಡಿದ್ದಾರೆ. ಒಂದು ಸಲ ನನ್ನ ಜೊತೆನೇ ಅವಾಗ 98ನಲ್ಲಿ ಅವರು ಪಾರ್ಲಿಮೆಂಟ್ ಮೆಂಬರ್ ಕೂಡ ಆಗಿದ್ದರು. ಹೀಗಾಗಿ 6 ಬಾರಿ ಶಾಸಕರಾಗಿ, ಸಚಿವರಾಗಿ, ಸಂಸದರಾಗಿ ಇವತ್ತು ಸೇವೆಯನ್ನು ಸಲ್ಲಿಸಿದ್ದಾರೆ. ರಾಜ್ಯದ ಜನತೆ ನಾವು ಇವತ್ತು ಸ್ವಲ್ಪ ಹಿರಿಯರನ್ನ ನಾವು ಕರ್ಕೊಂಡಿದ್ದೀವಿ. ಇವತ್ತು ಅವರ ಆತ್ಮಕ್ಕೆ ಶಾಂತಿಯನ್ನು ನೀಡಲಿ ದೇವರು ಅಂತ ಹಾರೈಸ್ತೀವಿ ಮತ್ತು ಅವ್ರ ಕುಟುಂಬಕ್ಕೆ ಈ ದುಃಖವನ್ನು ತರಿಸುವಂಥ ಶಕ್ತಿಯನ್ನು ದಯಪಾಲಿಸಲಿ. ತಮ್ಮವರ ಒಡನಾಟ ಹೆಂಗಿತ್ತು ಸರ್? ವೈಯಕ್ತಿಕವಾಗಿ ಏನಾದರೂ ನೆನಪಿಸ್ಕೊಳ್ಳೋದು? ವೈಯಕ್ತಿಕವಾಗಿ ನಮ್ಮದು ವಿಶೇಷವಾಗಿ ನಾನು ಒಬ್ಬ ಸಂಸ್ಥೆಯ ಅಧ್ಯಕ್ಷನಾಗಿದ್ದೆ. ನನ್ನ ತಂದೆಯವರು ಹಿಡ್ಕೊಂಡು ತುಂಬ ಅವರನ್ನ ಪರಿಚಯ ಇತ್ತು. ಹೀಗಾಗಿ ಆ ಒಂದು ಸಂಸ್ಥೆಗಳ ಇದರಿಂದ ನಾವು ಹೆಚ್ಚಿನ ಒಂದು ಒಡನಾಟವನ್ನು ಇವತ್ತು ಸಹ ನಮ್ಮ ಮೆಡಿಕಲ್ ಕಾಲೇಜಲ್ಲಿ ಅವ್ರ ಮೆಡಿಕಲ್ ಕಾಲೇಜಲ್ಲಿ ಇದರಲ್ಲಿ ಅವರು ಅಸೋಸಿಯೇಷನ್ ಪ್ರೆಸಿಡೆಂಟ್ ಕೂಡ ಅವರೇ ಆಗಿದ್ದರು. ಹೀಗಾಗಿ ಆ ಒಡನಾಟ ಆಯಿತು ಮತ್ತು ಇತ್ತೀಚೆಗೆ ಸಂಬಂಧ ಕೂಡ ಆಯಿತು. ನಮ್ಮ ದೊಡ್ಡ ಮಗನಿಗೆ ಮತ್ತು ಅವರ ಮೊಮ್ಮಕ್ಕಳಿಗೆ ಇವತ್ತು ಸಹ ಒಂದು ಸಂಬಂಧವನ್ನು. ಹೀಗಾಗಿ ಇವತ್ತು ಎಲ್ಲದಕ್ಕಿಂತ ಹೆಚ್ಚಿಗಾಗಿ ನಮ್ಮೆಲ್ಲರಿಗೂ ಹಿರಿಯರು ಎಲ್ಲರಿಗೂ ಒಬ್ಬ ಹಿರಿಯರನ್ನ ಮಾರ್ಗದರ್ಶನ ಹೊಟ್ಟಿದ್ದಾರೆ ಸರ್. ಹೊಟ್ಟೆ ಥ್ಯಾಂಕ್ ಯು ಸರ್.